ಎಲ್ಲ ಗಣ್ಯರಿಗೂ ಹಿರಿಯರಿಗೂ ನಮಸ್ಕಾರ. ಇಲ್ಲಿ ನಡೆದಿರೋ ಎಲ್ಲ ಹೃದಯವತ್ತರಿಗೂ ಪ್ರೀತಿಯ ನಮಸ್ಕಾರ. ನನಗೆ ಈ ಸಿನಿಮಾ ತಂಡ ಪರಿಚಯ ಆದ ತಕ್ಷಣ ನನಗನ್ಸಿದ್ದು ನಿರ್ಮಾಪಕರಲ್ಲಿರುವ ಸಿದ್ಧತೆ, ನಿರ್ದೇಶಕರಲ್ಲಿರುವ ಬದ್ಧತೆ, ಕಥೆಯಲ್ಲಿರುವ ಶುದ್ಧತೆ. ಅದು ಕಥೆ ಅಷ್ಟು ಶುದ್ಧವಾಗಿರೋದ್ರಿಂದ ಚೆನ್ನಾಗಿದೆ. ನನಗೆ ನಿರ್ದೇಶಕರು ನಿರ್ಮಾಪಕರದ್ದು ಮನಸ್ಥಿತಿಗಳು ತುಂಬ ಒಂಥರ ಸೆನ್ಸಿಟಿವ್ ಆಗಿದೆ. ಮತ್ತು ಎಲ್ಲರೂ ಕೂಡ ಒಂದು ಕವಿತಾ ಪ್ರಿಯರು. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದರೆ, ನಾನು ಫಸ್ಟ್ ಭೇಟಿ ಮಾಡಬೇಕಾದ್ರೆ ನಿರ್ದೇಶಕರು ಒಂದು ಒಳ್ಳೆ ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು, ತಾಂಬೂಲ ಗಂಬೂಲ ಎಲ್ಲ ಇಟ್ಕೊಂಡು, ಹಿಂದಿನ ಕಾಲದಲ್ಲಿ ಕವಿಗಳಿಗೆ, ಚಿತ್ರ ಸಾಹಿತಿಗಳಿಗೆ ಪ್ರತಿ ನಿರ್ಮಾಪಕರು ಆ ರೀತಿ ಗೌರವ ಕೊಡ್ತಿದ್ರಂತೆ. ಆ ರೀತಿ ಎಲ್ಲವನ್ನು ತೊಗೊಂಡು ನನ್ನ ಭೇಟಿ ಮಾಡೋಕ್ಕೆ ಬಂದರು. ನಾನಂದರೆ ಖಂಡಿತ ಈ ಸಿಲ್ಕ್, ಈ ರೇಷ್ಮೆ ಗಿಷ್ಮೆ ಬೇಡ, ರೇಷ್ಮೆ ಅಷ್ಟು ನವೀನಾಗಿರೋ ಸಿಚುಯೇಷನ್ ಕೊಟ್ಟಿದ್ದೀರಾ, ನಾನು ಹಾಡು ಬರ್ದಿದ್ದೀನಿ, ಅವೆಲ್ಲ ಏನೂ ಬೇಡ ಅಂತೇಳಿ ಅದನ್ನು ನಿರಾಕರಿಸಿದೆ. ನಿರ್ಮಾಪಕರು ಏನು ಮಾಡಿಬಿಟ್ರು, ಇಷ್ಟುದ್ದ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ನನಗೊಂದು ಪತ್ರ ಬರೆದು, ಆ ಪತ್ರ ನನ್ನ ಮುಂದೆ ಓದ್ಬಿಟ್ಟು ನನ್ನ ವೆಲ್ಕಮ್ ಮಾಡಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ರು ಅವರು, ಉಮೇಶ್ ಅವರು. ಸರಿ, ನಾನು ಅಂದ್ಕೊಂಡೆ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತೀರಾ, ಒಬ್ಬರನ್ನ ಗೌರವಿಸಬೇಕು, ಒಬ್ಬರ ಅಭಿಮಾನಿಸಬೇಕು ಅನ್ನೋ ಒಂದು ಮನಸ್ಥಿತಿ ಈ ಹಂತದಿಂದಲೂ ನಿಮ್ಮ ಜೊತೆಗಿದೆ ಅಂದರೆ, ನಿಮ್ಮ ಹಿಂದೆ ಸಾರ್ ಹೇಳ್ದಂಗೆ ಅದು ಸಂಸ್ಕಾರನೇ ಕಾರಣ. ಖಂಡಿತವಾಗ್ಲೂ ಇಂಥ ಸಂಸ್ಕಾರ ಇರುವಂಥ ನಿರ್ದೇಶಕ ನಿರ್ಮಾಪಕರು ಇದ್ದ ಮೇಲೆ ಇಡೀ ತಂಡ ಅದ್ಭುತವಾಗಿರುತ್ತೆ. ಅಫ್ಕೋರ್ಸ್ ಸಾಹಿತ್ಯದ ಒಂದೊಂದು ಲೈನ್ ಬಗ್ಗೆನೂ ಕೂಡ ನಿರ್ದೇಶಕರಿಗಿಂತ ನನ್ನ ಹತ್ರ ಜಾಸ್ತಿ ಮಾತಾಡಿದವರು ಈ ನಾಯಕ. ಅಷ್ಟೊಂದು ಪ್ರೀತಿಯಿಂದ ಹಂಗಾಗಿ ತುಂಬ ಯಾವಾಗ ಒಂದು ಬರಹಕ್ಕೆ, ಒಂದು ಅಕ್ಷರಗಳಿಗೆ ಒಬ್ಬ ಮನಸ್ಸೋಲ್ತಾನೆ ಅಥವಾ ಗೌರವಿಸ್ತಾನೆ, ಆಟೋಮೆಟಿಕ್ಕಾಗಿ ಆ ಪ್ರಾಡಕ್ಟು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ. ಇದಕ್ಕೆ ಇಂಬು ಕೊಡೋ ಥರ ನಮ್ಮ ಸುನಾದ್ ಮ್ಯೂಸಿಕ್ ಮಾಡಿದ್ದಾರೆ ಅದ್ಭುತವಾಗಿ. ಸುನಾದ್ ತುಂಬ ನನ್ನ ಸೋದರ, ತುಂಬ ಅದ್ಭುತವಾದ ಕ್ಲಾಸಿಕಲ್ ನಾಲೆಡ್ಜ್ ಇದೆ, ವೆಸ್ಟರ್ನ್ ನಾಲೆಡ್ಜ್ ಇದೆ, ತುಂಬ ಒಳ್ಳೆ ಮ್ಯೂಸಿಷಿಯನ್, ತುಂಬ ಒಳ್ಳೆ ಸೌಂಡ್ ರೆಕಾರ್ಡಿಸ್ಟು, ಸೌಂಡ್ ಕ್ವಾಲಿಟಿ, ಮಾಸ್ಟ್ರಿಂಗ್ ಎಲ್ಲ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅವರು. ತುಂಬ ಒಳ್ಳೆ ಕಂಪೋಸಿಷನ್ಸ್ ಮಾಡಿದ್ದಾರೆ. ಸುನಾದ್, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಇಡೀ ಚಿತ್ರತಂಡಕ್ಕೆ, ನಾಯಕಿಯರು, ನಿಮಗೆ ಅಷ್ಟೇ, ಎಲ್ಲರಿಗೂ ಕೂಡ. ಮತ್ತು ಮುಖ್ಯವಾಗಿ ಇದಕ್ಕೊಂದು ಒಳ್ಳೆ ಅಂಬಾರಿ ಬೇಕಾಗುತ್ತೆ. ಅದನ್ನು ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದೆ ಅಂಬಾರಿ. ಇದು ಹಾಡುಗಳನ್ನು ಚೆನ್ನಾಗಿ ಹೊತ್ತು ಮೆರೆಸುತ್ತೆ ಅಂತ ನನ್ನ ನಂಬಿಕೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ಇರುತ್ತೆ ಅನ್ನೋದು ಇನ್ನೂ ದೊಡ್ಡ ನಂಬಿಕೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಶಿಲ್ಪಾ ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ನಿಮಗೆ ಮತ್ತು ಎಲ್ಲರಿಗೂ ಸರ್, ಥ್ಯಾಂಕ್ ಯು ಸರ್. ಕಲ್ಯಾಣ್ ಸರ್, ಐ ಆಮ್ ಸೋ ಸಾರಿ. ಸುನಾದ್, ಯು ಡನ್ ಎ ವಂಡರ್ಫುಲ್ ಜಾಬ್. ನಿಮ್ಮ ಹೆಸರು ಹೇಳಿಕ್ಕೆ ಬರ್ತದೆ, ಕ್ಷಮಿಸಿ. ಆಮೇಲೆ ಒಂದೇ ಒಂದು ನಿಮಿಷ ಜಾನಕಿ ಅಮ್ಮಗಳ ಬಗ್ಗೆ ಮಾತಾಡಲೇಬೇಕು. ತುಂಬ ನೋವಾಗುತ್ತೆ. 48,000 ಹಾಡುಗಳನ್ನು ಆಡಿದಂಥ ಮಹಾ ಸರಸ್ವತಿ ಇವತ್ತಿಲ್ಲ ನಮ್ಮ ಜೊತೆಲಿಲ್ಲ. 18 ಭಾಷೆ, ಒಂದೆರಡ, ಸಾಕಷ್ಟು ಲಹರಿ ಮತ್ತು ಮಾಡಿ ಮ್ಯೂಸಿಕಲ್ಲೇ ಇದೆ. ಬಿಸಿಲಾದರೇನು, ಮಳೆಯಾದರೇನು, ಜೊತೆಯಾಗಿ ಎಂದು ನಾನಿಲ್ಲವೇನು, ಹಾಗೆ ಆಗೋಯ್ತು ಜೀವನ. ಸೊ ಅವರು ಇಲ್ಲ ಅಂದಾಗ ತುಂಬಾ ಇಟ್ ವಾಸ್ ಶಾಕಿಂಗ್ ನ್ಯೂಸ್. ನನಗೆ ಮೊನ್ನೆ ಪತ್ರಿಕಾ ಮಿತ್ರರು ಅವತ್ತು ನೈಟ್ ಫೋನ್ ಮಾಡಿದಾಗ ತುಂಬಾ ನೋವಾಯಿತು. ಅವ್ರಿಗೆ ಅವರೇ ಸಾಟಿ, ಹಿಮಾಲಯಕ್ಕೆ ಹಿಮಾಲಯ ಸಾಟಿ ಅಂದಂಗೆ ಜಾನಕಿ ಅಮ್ಮ ಅವ್ರಿಗೆ ಜಾನಕಿ ಅಮ್ಮ ಅವರೇ ಸಾಟಿ. ಸೊ ಮತ್ತೆ ನಮ್ಮ ಚಾಮುಂಡೇಶ್ವರಿ ತಾಯಿಯ ಪಾದ ಅಂದರೆ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಆಯಿತು. ಮತ್ತೆ ಮರಳಿ ಕನ್ನಡ ತಾಯಿಯ, ಕನ್ನಡಾಂಬೆಯ ಕರ್ನಾಟಕಕ್ಕೆ ಬರಲಿ ಅಂತಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಲಹರಿ ವೇಲು ಸರ್. ಕಲ್ಯಾಣ್ ಸರ್, ವಾಸು ಸರ್ ಏನೋ ಮಾತಾಡ್ತಾರೆ. ಹಾಂ ಸರ್. ಸರ್, ಅದು ಚಿತ್ರೀಕರಣ ಕುಂಭಕೋಣಂನಲ್ಲಿ ನಡೆಯುತ್ತೆ. ಆ ನಾಯಕಿ ತಮಿಳಿನ ಹಿನ್ನೆಲೆ ಇರುವಂಥವ್ರು. ಹಾಗಾಗಿ ಅಲ್ಲಿನ ನೈಜತೆಗೋಸ್ಕರವಾಗಿ ಅದನ್ನು ಕೋರಸ್ಸಲ್ಲಿ ಅಲ್ಲಲ್ಲಿ ಆ ತಮಿಳಿನ ಆ ವಾತಾವರಣಕ್ಕೆ ಬೇಕಾದಂಥ ಒಂದು ಪೊಯಿಟ್ರಿನ ಬರೆದು ನಮ್ಮ ಕನ್ನಡದ ಹಾಡು, ಪಲ್ಲವಿ ಚರಣ ಮುಖ್ಯ ಹಾಡೆಲ್ಲ ಕನ್ನಡದಲ್ಲಿ ಇಟ್ಕೊಂಡು ಆ ಥರ ಬರೆದೆ. ಬಟ್ ಎರಡು ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಮೀನಿಂಗ್ ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ಫಸ್ಟ್ ಟೈಮ್ ಸರ್ ತಮಿಳು ಕನ್ನಡ, ಒಂದು ತಮಿಳು ಚಿತ್ರದಲ್ಲಿ ಕನ್ನಡ ಸಾಲುಗಳನ್ನ ಬರೆದಿದ್ದೆ ನಾನು ಒಂದು ಹಿಂದೆ. AR ರೆಹಮಾನ್ ಅವರ ಸಂಗೀತಕ್ಕೆ ಉದಯ ಅಂತ ಒಂದು ಸಿನಿಮಾ ಬಂದಿತ್ತು, ವಿಜಯ್ ಮತ್ತು ಸಿಮ್ರನ್ ಅವರು ಮಾಡಿದ್ದು. ಅದರಲ್ಲಿ ಕನ್ನಡದ 4 ಸಾಲುಗಳು ಬರುತ್ತೆ ತಮಿಳು ಸಿನಿಮಾದಲ್ಲಿ. ಅದನ್ನು ಎಸ್ ಜಾನಕಿ ಅಮ್ಮನೇ ಹಾಡಿದ್ದು. ಅದನ್ನು ಬರೆದಿದ್ದೆ ಯಾವಾಗ ರೆಹಮಾನ್ ಅವ್ರ ಮ್ಯೂಸಿಕ್ಗೆ. ಇಲ್ಲಿ ಕನ್ನಡ ತಮಿಳು ಎರಡು ಸೇರಿ ಕನ್ನಡದ ಸಿನಿಮಾಗೆ ಬರೆದಿದ್ದು. ಹಾಗಾಗಿ ಬಟ್ ಆ ಥರ ಒಂದು ಪೊಯಿಟಿಕ್ ಮೈಂಡ್ಸೆಟ್ ಇರುವಂಥ ನಿರ್ದೇಶಕರನ್ನ ನೋಡಿದಾಗ ತುಂಬ ಒಳ್ಳೆ ಅದ್ಭುತ ಆ್ಯಕ್ಷನ್ ಪಿಕ್ಚರ್ ಮಾಡಿ ಒಂದು 20 ಮರ್ಡ್ರು, ಒಂದು 6 ಚೇಸು ಎಲ್ಲ ಇಡುವಂಥ ಡೈರೆಕ್ಟರ್ ತನಂತ ಅನ್ನಿಸ್ತು. ಫಸ್ಟ್ ಡೈರೆಕ್ಟರ್ ನೋಡಿದಾಗ 5 ನಿಮಿಷ ಮಾತಾಡಿದ್ಮೇಲೆ ಅನ್ಸತ್ತು ಎಷ್ಟು ಮೃದು ಹೃದಯ ಅವರು, ಇಂಥ ಪೊಯಿಟಿಕ್ ಸಿನಿಮಾ ಮಾಡ್ತಾಯಿದ್ದಾರೆ ನಿರ್ದೇಶಕರು. ನೀವು ಫಸ್ಟ್ ನೋಡಿದಾಗ ಹಂಗೆ ಅನ್ನಿಸ್ತು, ಯಾವುದೋ ಆ್ಯಕ್ಷನ್ ಪಿಕ್ಚರು ಸಖತ್ತಾಗಿರುತ್ತೆ ಒಂದು 10 ಅಂತ. ಬಟ್ ನಾನು ಹಂಗೆ ಅನ್ಕೊಳ್ತೇನೆ. ಆದರೆ ನಿಮ್ಮ ಹತ್ರ ಮಾತಾಡ್ಕೊಂಡು ಗೊತ್ತಾಯಿತು ನಿಮ್ಮ ಸೂಕ್ಷ್ಮ ಸಂವೇದನೆ.
ಹಾಗೆ ಇನ್ನು 25-26 ವರ್ಷ ಪ್ರೊಡ್ಯೂಸರ್ ಉಮೇಶ್ಗೆ ಅವರು ಕೂಡ ಎಷ್ಟು ಒಂದು ನಯ ವಿನಯ ಅನ್ನೋದು ಎಲ್ಲ ರೀತಿಯಲ್ಲೂ ಇದೆ, ಕ್ರಿಯೆನಲ್ಲೂ ಇದೆ, ಸ್ವಭಾವದಲ್ಲೂ ಇದೆ. ಒಳ್ಳೇದಾಗಲಿ ಸರ್, ನಿಮ್ಮೆಲ್ರಿಗೂ ಆಲ್ ದಿ ಬೆಸ್ಟ್.